ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಒಂದು ಹೊಸ ಅಧ್ಯಾಯ ಯಾವ್ದು ಹೇಳ್ರಿ, ಭಾಗ 2ರೊಳಗ 5ನೇ ಭಾಗ ಅಂದ್ರ ಯಾವ್ದಂದ್ರ ನಕ್ಷೆಗಳ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಟು ಗ್ರಾಫ್ ಅಂತ ಹೇಳಿ. ಈಗ ನೀವು ಆಲ್ಮೋಸ್ಟ್ ನಕ್ಷೆ ಅಂದ್ರ ಗೊತ್ತಿರ್ತೈತಿ ನಿಮಗ. ನಕ್ಷೆ ಅನ್ನೋದಕ್ಕಿಂತ ಗ್ರಾಫ್ ಅಂದ್ರ ಅದ್ರ ಬಗ್ಗೆ ಅಂತೂ ಐಡಿಯಾ ಇರ್ತೈತಿ. ಆ ಗ್ರಾಫ್ ಯಾವ ರೀತಿ ಇರ್ತೈತಿ, ಅದ್ರೊಳಗೆ ಯಾವ ರೀತಿ ವಿಧಗಳದಾವು ಅನ್ನೋದನ್ನ ಇವತ್ತ ನೋಡೋಣಂತ. ಹಾಗಾದ್ರ ಪಾಠದ ಹೆಸರು ಯಾವ್ದು ಹೇಳ್ರಿ? ನಕ್ಷೆಗಳ ಪರಿಚಯ. ನಕ್ಷೆಗಳ ಪರಿಚಯ. ನಕ್ಷೆಗಳ ಪರಿಚಯ ಇದು ಹೊಸ ಪಾಠ. ಇಂಟ್ರೊಡಕ್ಷನ್ ಟು ಗ್ರಾಫ್. ನಕ್ಷೆಗಳ ಪರಿಚಯ. ಕರೆಕ್ಟಾ? ಸೊ ಈ ನಕ್ಷೆಗಳಂದ್ರೆ ಯಾವ ರೀತಿ ಇರ್ತೈತಿ? ನಿಮಗ್ ಗ್ರಾಫ್ ಬಗ್ಗೆ ನಿಮಗ ಗೊತ್ತಿರಬಹುದು. ಗ್ರಾಫ್ ಅಂದ್ರೆ ಯಾವ ರೀತಿ ಇರ್ತೈತಿ, ಅದನ್ನ ನಾವು ಯಾವ ರೀತಿ ಇದನ್ನ ಮಾಡ್ಬೋದು. ನಿಮಗ್ ಲಾಸ್ಟ್ ಕ್ಲಾಸ್ ಒಳಗೆ ಒಂದಿಷ್ಟು ಕ್ಲಾಸ್ ಒಳಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅಂತೂ ಕೊಟ್ಟಿದ್ದೆ ನಾನು. ಗ್ರಾಫ್ ಅಂದ್ರೆ ಯಾವ ರೀತಿ ಇರ್ತೈತಿ ಒಂದ್ಸಲ ನಿಮಗ ತೋರಿಸ್ತೇನೆ ನೋಡ್ರಿ. ಗ್ರಾಫ್ ಅಂದ್ರ ಇಲ್ಲಿ ನೋಡ್ರಿ, ಹೌದಾ? ಇದು ಎಕ್ಸ್ ಅಕ್ಷ, ಕರೆಕ್ಟಾ? ಇದು ವೈ ಅಕ್ಷ, ಇದು ಎಕ್ಸ್ ಡ್ಯಾಶ್, ಇದು ವೈ ಡ್ಯಾಶ್ ಅಥವಾ ವೈ ಬಾರ್ ಅಂತ ಕರಿತೀವಿ. ಇದಕ್ಕ 0 0 ಅಂತ ಕರಿತೀವಿ. ಹೌದಾ? ಅಂದ್ರೆ ಇದು ಮೂಲ ಬಿಂದುಗಳು. ಮೂಲ ಬಿಂದುಗಳು ಇಲ್ಲೇ ಇದು ಅಂದ್ರ ಕೋಆರ್ಡಿನೇಟ್ಸ್, ಒರಿಜಿನ್ ಆಫ್ ಕೋಆರ್ಡಿನೇಟ್ಸ್ ಅಂದ್ರ ಮೂಲ ಬಿಂದುಗಳು, ನಿರ್ದೇಶಾಂಕಗಳು 0 0 ಇರ್ತಾವು. ಆಮೇಲೆ ಇಲ್ಲಿ ಏನಾಗತ್ತೆ ಹೇಳ್ರಿ, ನಮಗ ಈ ಕಡೆ ಇರುವೆಲ್ಲ ಪ್ಲಸ್ ವ್ಯಾಲ್ಯೂಗಳು ಬರ್ತಾವು, ಈ ಸೈಡ್ ಬರ್ತಕ್ಕಂಥವೆಲ್ಲ ಮೈನಸ್ ವ್ಯಾಲ್ಯೂಗಳು ಬರ್ತಾವು. ಇಲ್ಲಿ ಬರುವೆಲ್ಲ ವಾಯ್ದ ಕೋಆರ್ಡಿನೇಟ್ಸ್ ಗಳು ಅಂದ್ರ ವಾಯ್ದ ನಿರ್ದೇಶಾಂಕಗಳಂತ ಕರಿತೀವಿ. ಇವಕ್ ಏನಂತ ಕರಿತೀವಿ? ಎಕ್ಸ್ ದ ನಿರ್ದೇಶಾಂಕಗಳು ಅಂತ ಕರಿತೀವಿ. ಸೊ ಈಗ ನೀವು 8th ಅದಲ್ಲ, ಮುಂದಿನ ತರಗತಿ ಒಳಗ ಅಂದ್ರ 9th ಒಳಗ ಈ ಗ್ರಾಫ್ ಬಗ್ಗೆ ಇನ್ ಡಿಟೇಲ್ ನಿಮ್ಗ ಯಾವ ರೀತಿ ಪಾಯಿಂಟ್ ಗಳನ್ನ ಗುರುತಿಸ್ಬೇಕು, ಯಾವ ರೀತಿ ಪಾಯಿಂಟ್ ಗಳನ್ನ ಕೂಡಿಸ್ಬೇಕು ಅನ್ನೋದನ್ನೆಲ್ಲ ಇನ್ ಡಿಟೇಲ್ ಆಗಿ 9th ಕ್ಲಾಸ್ ಒಳಗೆ ಕಲಿಯುವಂತ್ರೆ. ಬಟ್ ಇಲ್ಲಿ ಸ್ವಲ್ಪ ನಿಮಗ ಗ್ರಾಫ್ ಅಂದ್ರೆ ಯಾವ ರೀತಿ ಇರ್ತೈತೆ ಅನ್ನೋದು ಒಂದು ಇಂಟ್ರೊಡಕ್ಷನ್ ಇದೆ. ಹೌದಾ? ಸೊ ಇಲ್ಲಿ ಗ್ರಾಫ್ ಆಯ್ತು. ಇಲ್ಲಿ ನಾ ಏನ್ ಹೇಳಿದೆ, 0 ದಿಂದ ನೀವ್ ಯಾವುದೇ ಒಂದು ಗ್ರಾಫ್ ಹಾಕ್ಬೇಕಾದ್ರ ಫಸ್ಟ್ ಏನ್ ಮಾಡ್ಬೇಕು? ಗ್ರಾಫ್ ಹಾಳೆ ಅಂತೂ ಬೇಕು ನಮಗ. ಹೌದಾ? ಗ್ರಾಫ್ ಹಾಳೆ ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ ನಾನು. ಹೌದಾ? ಸೊ ಆ ಗ್ರಾಫ್ ಹಾಳೆ 1 ಹಾಕಿದ್ಮೇಲೆ ನಾವು ಫಸ್ಟ್ ಇದನ್ನ ಏನ್ ಮಾಡ್ಬೇಕು? ಅಕ್ಷಗಳನ್ನ ಹಾಕ್ಬೇಕು. ಇದು ಎಕ್ಸ್ ಅಕ್ಷ, ಇದು ಎಕ್ಸ್ ಡ್ಯಾಶ್, ಇದು ವೈ, ಇದು ವೈ ಡ್ಯಾಶ್ ಅಕ್ಷ. ಇಲ್ಲೇ ನಡುವೆ ಇರ್ತಕ್ಕಂತ 2 0 ಬರ್ದಿದೆ ನಾನು. 1 0 ಯಾವ್ದಕ್ ಸಂಬಂಧಪಟ್ಟಿದ್ದು? ಎಕ್ಸ್ ಅಕ್ಷಕ್ಕ. ಇದಕ್ಕೂ ಇನ್ನೊಂದು ಸಂಬಂಧಪಟ್ಟಿದ್ದು ವೈ ಅಕ್ಷಕ್ಕ. ಹೌದಾ? ಈ ಎಕ್ಸ್ ಅಕ್ಷಕ್ಕ ಇನ್ನೊಂದು ಹೆಸರು ಇರ್ತೈತಿ, ಯಾವ್ದಂದ್ರ ಕ್ಷಿತಿಜ ದೂರ ಅಂತ ಕರಿತೀವಿ. ಆಮೇಲೆ ವೈ ಅಕ್ಷಕ್ಕ ನಾವೇನಂತ ಕರಿತೀವಿ? ಲಂಬ ದೂರ ಅಂತ ಕರಿತೀವಿ. ನಾ ಹೇಳಿದ್ನಲ್ಲ, ನೀವು 9th ಒಳಗ ಇನ್ ಡಿಟೇಲ್ ಆಗಿ ಈ ಗ್ರಾಫ್ ಬಗ್ಗೆ ಕಲಿಬಹುದು. ಹೌದಾ? ಸೊ ಇದು ಗ್ರಾಫ್ ಆಯ್ತು. ಇಲ್ಲಿ ಏನಾಯ್ತು, ನಾ ಏನ್ ಹೇಳಿದೆ ನಿಮಗ, ಇಲ್ಲೆಲ್ಲ ನಿಮಗ ಪ್ಲಸ್ ವ್ಯಾಲ್ಯೂಗಳು ಬರ್ತಾವು. +1 +2 +3. ಅದೇ ಸಂಖ್ಯೆಗಳು ಇಲ್ಲಿ ಏನ್ ಬರ್ತಾವ ನಿಮಗ? -1 -2 -3 ಈ ರೀತಿ ಬರ್ತಾವು. ಇಲ್ಲಿ ಬರ್ತಕ್ಕಂಥವೆಲ್ಲಾನು ನಿಮಗ ಪಾಸಿಟಿವ್ ಇರ್ತಾವು, ಇಲ್ಲಿ ಬರ್ತಕ್ಕಂಥವು ನೆಗೆಟಿವ್ ಇರ್ತಾವು. ಅದೇ ರೀತಿ ವೈ ಅಕ್ಷಕ್ಕ ಇಲ್ಲಿ ಮೇಲ್ ಹೋಗ್ತಕ್ಕಂಥವೆಲ್ಲ ಪ್ಲಸ್ ವ್ಯಾಲ್ಯೂಗಳು ಇರ್ತಾವು, +2 +3 ಇದೇ ರೀತಿ. ಹೌದಾ? ನಿಮಗ್ ಬರೀ 1 2 3 ಅಂತ ಇರಬಹುದಲ್ಲ. ನೀವು ಗ್ರಾಫ್ ಹಾಕಿದೆ, ನಿಮಗ್ ಗ್ರಾಫ್ ಐಡಿಯಾ ಇರ್ತೈತಿ ಅಂತ ಅನ್ಕೋತೀನಿ. ಸೊ ಅದು ಏನಂತಾರ, ಡಾಟಾಗಳು ಯಾವ ರೀತಿ ಇರ್ತಾವ. ಒಮ್ಮೆ ನಾವು 10 20 30 ಅಂತನೂ ತಗೋಬಹುದು, ಅಥವಾ 100 200 300 ಅಂತನೂ ತಗೋಬಹುದು, ಅಥವಾ 1000 2000 ಅಂತನೂ ತಗೋಬಹುದು. ಇವ 1 2 3 ನ ಇರ್ತಾವಂತೇನಿಲ್ಲ. ಯಾಕಂದ್ರೆ ಅಲ್ಲೇ ಡಿಪೆಂಡಿಂಗ್ ಅಪಾನ್ ಆ ಡಾಟಾಗಳ ಪ್ರಕಾರ ನಾವು ಇಲ್ಲಿ ಗ್ರಾಫ್ ಒಳಗ ನಂಬರ್ಸ್ ಗಳನ್ನ ಹಾಕ್ತಾ ಇರ್ತೀವಿ. ಹೌದಾ? ಆಮೇಲೆ ಇಲ್ಲಿ -1 -2 -3 -4 ಅಂತ ಇದು. ಹೌದಾ? ಸೊ ಇದು ನಿಮ್ದು ಗ್ರಾಫ್. ಇದೇನ್ ಈ ಭಾಗವನ್ನ ನಾವ್ ಏನಂತ ಕರಿತೇವಂದ್ರ 1ನೇ ಚತುರ್ಥಾಂಕ ಅಂತ ಕರಿತೇವಿ. ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೇವಿ, 1ನೇ ಚತುರ್ಥಾಂಕ. ಹೌದಾ? ಇದು 1ನೇ ಚತುರ್ಥಾಂಕ, ಇದು 2ನೇ ಚತುರ್ಥಾಂಕ, ಇಲ್ಲೇ ಇದು 3ನೇ ಚತುರ್ಥಾಂಕ. ಕರೆಕ್ಟಾ? ಇದು 4ನೇ ಚತುರ್ಥಾಂಕ. ಇವಕ್ ನಾವೇನಂತ ಕರಿತೀವಿ? ಅಂದ್ರ ಕ್ವಾಡ್ರೆಂಟ್ಸ್ ಅಂತ ಕರಿತೀವಿ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಂತ. ಅಂದ್ರೆ ನಾವು ಕನ್ನಡ ಒಳಗ 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3 ಮತ್ತ 4ನೇ ಚತುರ್ಥಾಂಕ ಅಂತ ಕರಿತೇವೆ. ಹೌದಾ?
ಆಮೇಲೆ ಇಲ್ಲಿ ಒಂದನೇ ಚತುರ್ಥಾಂಕದೊಳಗ ಎರಡು ಎಕ್ಸ್ ಮತ್ತು ವಾಯ್ಗಳು ಏನಾಗಿರ್ತಾವ, ಎರಡು ಪ್ಲಸ್ ವ್ಯಾಲ್ಯೂಗಳಾಗಿರ್ತಾವ. ಹೌದಾ? ಅದಾದ್ಮೇಲೆ ಇಲ್ಲಿ ಎರಡನೇ ಕ್ವಾಡ್ರಂಟ್ ಒಳಗ ಎಕ್ಸ್ ಮೈನಸ್ ಇರ್ತೈತಿ, ಆಮೇಲೆ ವಾಯ್ ಪ್ಲಸ್ ಇರ್ತೈತಿ. ಹೌದಾ? ನೆಕ್ಸ್ಟ್ ಇಲ್ಲಿ ಥರ್ಡ್ ಕ್ವಾಡ್ರಂಟ್ ಒಳಗ ಎಕ್ಸ್ನು ಮೈನಸ್ ವಾಯ್ನು ಮೈನಸ್. ಹೌದಾ? ಅದಾದ್ಮೇಲೆ ಫೋರ್ತ್ ಕ್ವಾಡ್ರಂಟ್ ಒಳಗ ಎಕ್ಸ್ ಪ್ಲಸ್ ಇದೆ, ವಾಯ್ ಮೈನಸ್ ಇದೆ. ಹೌದಾ? ಆಮೇಲೆ ನೀವು ನಿರ್ದೇಶಾಂಕಗಳನ್ನ ಬರೆಯುವಂತಹ ಮೆಥಡ್ ಅಂದ್ರ ಎಕ್ಸ್ ವಾಯ್. ಹೌದಾ? ಈ ರೀತಿ ಬ್ರಾಕೆಟ್ ಒಳಗ ಇವನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ ಈಗ 4, 2 ಅಂತ ಬರಿತೀನಿ. ಇದ್ರೊಳಗೆ ಎಕ್ಸ್ ವ್ಯಾಲ್ಯೂ ಯಾವ್ದ್ರಿ, ವಾಯ್ ವ್ಯಾಲ್ಯೂ ಯಾವ್ದಲ್ಲ, ನಮಗದು ಅಂಡರ್ಸ್ಟುಡ್. ಯಾಕಂದ್ರೆ ಇದ ಇರ್ತೈತಿ. ಅಂದ್ರ ಫಸ್ಟ್ ಬರ್ದಿರೋದು ಎಕ್ಸ್ ವ್ಯಾಲ್ಯೂ ಅಂತ, ಸೆಕೆಂಡ್ ಬರ್ದಿರೋದು ವಾಯ್ ವ್ಯಾಲ್ಯೂ ಅಂತ ನಮಗ ಅರ್ಥ ಆಗ್ಬೇಕು. ಹೌದಾ? ಇದಿಷ್ಟು ನಿಮಗ ಬೇಸಿಕ್ ಕಾನ್ಸೆಪ್ಟ್ ಅಂದ್ರ ಬೇಸಿಕ್ ಇಂಟ್ರೊಡಕ್ಷನ್ ಎದಕ್ಕಂದ್ರ ಗ್ರಾಫ್ ಬಗ್ಗೆ ಇಷ್ಟನ್ನ ಹಾಕ್ಬೇಕು. ಆಮೇಲೆ ಸ್ಕೇಲ್ ಬರೆಯೋದು ಅದೆಲ್ಲ ನೀವು ಗ್ರಾಫ್ ಹಾಕೊಂತ ಹೋದ್ರಿ ಅಂದ್ರೆ ನಿಮಗ್ ಗೊತ್ತಾಗ್ತೈತಿ. ಬಟ್ ಅಷ್ಟು ಡಿಟೇಲ್ ಬೇಡ, ಅವೆಲ್ಲ ನಿಮಗ 9th to 10th ಅಂತೂ ಕಲಿತೀರಿ. ಸ್ವಲ್ಪ ನಾನು ಇದನ್ನ ಏನ್ ಮಾಡಿದ್ದೇನೆ, ಮೇನ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೇನಂತ. ಹೌದಾ? ಗ್ರಾಫ್ ಅಂದ್ರೆ ಯಾವ ರೀತಿ ಇರ್ತೈತೆ ಅಂತ ಹೇಳಿ. ಹೌದಾ? ಅದ್ರದ ಒಂದ್ ನಿಮಗೆ ಇದನ್ನ ಸಿಮ್ಯುಲೇಷನ್ ಕೂಡ ತೋರಿಸ್ತೇನೆ ನೋಡ್ರಿ. ನಾನು ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ ಗ್ರಾಫ್. ಕರೆಕ್ಟಾ? ಇದು ಗ್ರಾಫ್ ಹಾಳಿ ನಮಗೆ ಯಾವ ರೀತಿ ಇರ್ತೈತಿ ಇಲ್ಲಿ. ಇನ್ನು ಇದೇನ್ ಮಾಡಿದೆ, ಒಂದೊಂದೇ ಚೌಕನ್ನ ಕೊಟ್ಟಿದ್ದಾರೆ ಅವರು. ಸೊ ಅಲ್ಲಿ ಏನಾಗತ್ತ, ನಮಗ ಇನ್ನೂ ಸಣ್ಣ ಸಣ್ಣ ಲೈನ್ಸ್ ಗಳು ಬರ್ತಿರ್ತಾವ. ನೀವು ರಿಯಲ್ ಆಗಿ ಗ್ರಾಫ್ ಅನ್ನ ನೋಡಿದ್ರ ಸಣ್ಣಾಗಿ ಲೈನ್ ಬರ್ತಿರ್ತಾವ. ಅದು ಏನಾಗಿರ್ತೈತಿ ಹೇಳ್ರಿ, ಈ ಒಂದ್ ಲೈನ್ ಟು ಈ ಲೈನಿಗೆ ಎಷ್ಟಾಗಿರ್ತಾವ, 10 ಲೈನ್ ಇರ್ತಾವ ಅದ್ರ ನಡು. ಯಾವ ರೀತಿ ನಮಗ ಸ್ಕೇಲ್ ಇರ್ತೈತಲ್ಲ ಅದೇ ರೀತಿಯಲ್ಲಿ ಮೆಜರ್ಮೆಂಟ್ ಅದೇ ರೀತಿಯನ್ನ ಕೊಟ್ಟಿರ್ತಾರ. ನಾ ಹೇಳಿದಂಗ್ ನೋಡ್ರಿ, ಇಲ್ಲಿ ಇದು ಎಕ್ಸ್ ಅಕ್ಷ, ಈ ಸೈಡ್ ಬರೋದು ಎಕ್ಸ್ ಡ್ಯಾಶ್, ಆಮೇಲೆ ಇದು ವಾಯ್, ಇದು ವಾಯ್ ಡ್ಯಾಶ್. ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಸೆಂಟರ್ ಇಲ್ಲೇ 0, 0 ಬರ್ತಿದ್ದೆ. ಅಂದ್ರವು ಎಕ್ಸ್ ಮತ್ತು ವಾಯ್ ನ ಮೂಲ ಬಿಂದುಗಳು, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕರಿತೀವಿ. ಅಂದ್ರ ಅವು ಎರಡು 0, 0 ಇರ್ತಾವು. ಆಮೇಲೆ ಇಲ್ಲಿಂದ ಈ ಸೈಡ್ ಹೋದಿವಿ ಅಂದ್ರೆ ಎಕ್ಸ್ ಅಕ್ಷಕ್ಕೆ ಇಲ್ಲಿ ಏನಾಗತ್ ನಮಗ 1, 2, 3 ನೋಡ್ರಿ, ಇಲ್ಲೇ ಎಲ್ಲ ಪ್ಲಸ್ ವ್ಯಾಲ್ಯೂಗಳದಾವು. ಏನು ಬರೀಲಿಲ್ಲ ಅಂದ್ರೆ ನಾವೇನಂತ ತಿಳ್ಕೊಬೇಕು, ಪ್ಲಸ್ ಅಂತ ತಿಳ್ಕೊಬೇಕು. ಅದಾದ್ಮೇಲೆ ಈ ಸೈಡ್ ಬರ್ರಿ, ನಾ ಕರ್ಸರ್ ಪಾಯಿಂಟ್ ಸರಿಸ್ತಾ ಇದ್ದೇನೆ ನೋಡ್ರಿ, ಅಲ್ಲಿ ಏನಾಗಿದೆ ನಿಮ್ಗ ಎಲ್ಲಾ ಮೈನಸ್ ವ್ಯಾಲ್ಯೂಗಳು ಬಂದಿದಾವ್. -1, -2 ಅಪ್ ಟು -10 ವರೆಗೂ. ಹೌದಾ? ಆಮೇಲೆ ಇಲ್ಲಿ ಹೋಗ್ರಿ, ವಾಯ್ ಇಲ್ಲಿ ಮೇಲೆ ಹೋದಂಗೆಲ್ಲ ಎಲ್ಲಾ ಪ್ಲಸ್ ವ್ಯಾಲ್ಯೂಗಳು ಅದಾವು, ಕೆಳಗ್ ಬಂದಂಗೆಲ್ಲ ಇಲ್ಲಿ ಏನಾಗಿದಾವ್ ನಮಗ ಮೈನಸ್ ವ್ಯಾಲ್ಯೂಗಳು ಅದಾವ್. ಹೌದಾ? ಇಲ್ಲಿ ನೋಡ್ರಿ, ನಾನು ಇಲ್ಲೇ ಫಸ್ಟ್ ಕ್ವಾಡ್ರಂಟ್ ಅಂತ ಮೆನ್ಷನ್ ಮಾಡ್ತೇನೆ. ಹೌದಾ? ಕರೆಕ್ಟ್ ಅರ್ಥ ಆಯ್ತು. ಇಲ್ಲಿಂದ ಇಲ್ಲಿವರೆಗೂ ಇರ್ತಕ್ಕಂಥದ್ದು ಇದು ಫಸ್ಟ್ ಕ್ವಾಡ್ರಂಟ್. ಅದಾದ್ಮೇಲೆ ಸೆಕೆಂಡ್ ಕ್ವಾಡ್ರಂಟ್ ಇಲ್ಲಿದೆ, ಅದಾದ್ಮೇಲೆ ಥರ್ಡ್ ಕ್ವಾಡ್ರಂಟ್ ಇಲ್ಲಿದೆ, ಆಮೇಲೆ ಫೋರ್ತ್ ಕ್ವಾಡ್ರಂಟ್ ಇಲ್ಲಿದೆ. ಅವ್ನು ನೋಡ್ತಾ ಇದ್ದೀರಿ ನೀವು, ಫಸ್ಟ್ ಕ್ವಾಡ್ರಂಟ್. ಹೌದಾ? ಇದನ್ನ ತೆಗಿನ ಈಗ ಸೆಕೆಂಡ್ ಕ್ವಾಡ್ರಂಟ್ ಬಂತು, ನೆಕ್ಸ್ಟ್ ಥರ್ಡ್ ಕ್ವಾಡ್ರಂಟ್, ಆಮೇಲೆ ಫೋರ್ತ್ ಕ್ವಾಡ್ರಂಟ್. ಅರ್ಥ ಆಯ್ತಾ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಹೌದಾ? ನಿರ್ದೇಶ ಅಂದ್ರೆ ಇವು ಎಲ್ಲೆಲ್ಲಿ ಬಂದು ಅಂತ ಗೊತ್ತಾಯ್ತು ನಿಮ್ಗ. ಇದ್ಲಿಂದ ಈ ರೀತಿ ಉಲ್ಟಾ ಹೋಗ್ಬೇಕು ನೀವು. 1, 2, 3, 4 ಒಂದನೇ ಚತುರ್ಥಾಂಕ, 2, 3 ಮತ್ತ 4ನೇ ಚತುರ್ಥಾಂಕ. ಇದು ಗ್ರಾಫ್ ಬಗ್ಗೆ ನಿಮ್ಗ. ಇನ್ನೊಂದು ಇಲ್ಲೇ ಕೆಳಗೊಂದಿದೆ ತಡ್ರಿ, ಇಲ್ಲಿದೆ. ಹೌದಾ? ಇದೆಲ್ಲ ಬೇಡ ನಿಮ್ಗೆ, ಯಾಕಂದ್ರೆ ಇದು ಪಾಯಿಂಟ್ಸ್ ಗಳು ಎಲ್ಲಿ ಬರ್ತಾವಂತ ಹೇಳಿ ಅದು ನಿಮ್ಗೆ ಇನ್ನು ಈ ಸಿಲೆಬಸ್ಸಿಗೆ ಇಲ್ಲ. ಯಾಕಂದ್ರ 1-2 ಎಕ್ಸಾಂಪಲ್ ಅನ್ನಷ್ಟು ತೋರಿಸ್ತೇನೆ, ಯಾಕಂದ್ರೆ ಇದು 9th ನಿಮಗೆ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡ್ರಿ, -10 -9 ಅಂತ ಇದೆ. ಹೌದಾ? ನಿಮಗೊಂದು ಇಂಟ್ರೊಡಕ್ಷನ್ ಅನ್ನ ಕೊಡುವಾಗ ಹೇಳಿದ್ದೆ ನಾನು. ಇಲ್ಲಿ ನೋಡ್ರಿ, ಮೇಲೆ ಗ್ರಾಫ್ ಒಳಗ 2 ಮೈನಸ್ ವ್ಯಾಲ್ಯೂಗಳು ಇದ್ದು ಅಂದ್ರೆ ಎಲ್ಲಿ ಬರ್ತಾವ ಹೇಳ್ರಿ ಅವು? ಕರೆಕ್ಟಾ? ಇಲ್ಲಿ 2 ಎಕ್ಸ್ ಮತ್ತು ವಾಯ್ಗಳು 2 ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಥರ್ಡ್ ಕ್ವಾಡ್ರಂಟ್ ಒಳಗ್ ಬರ್ತಾವು. ಸೊ ಅದನ್ನ ನಾನೀಗ ಇಲ್ಲೇ ನೋಡ್ರಿ, ಈಗ -10 -9 ಎಲ್ಲಿ ಬರ್ತಾವು ಅಂತ ಕೇಳ್ತಾ ಇದ್ದಾರೆ ಅವ್ರು. ಹೌದಾ? ಸೊ ನಾ ಈಗ ಎಲ್ಲಿ ಬರ್ತೈತೆ ಅಂತ ಹೇಳಿದೆ ನಿಮ್ಗ, ಥರ್ಡ್ ಕ್ವಾಡ್ರಂಟ್. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ, ಕರೆಕ್ಟ್ ಅಂತ ಬಂತು. ಹೌದಾ? ನೆಕ್ಸ್ಟ್ ನ್ಯೂ ಪ್ರಾಬ್ಲಮ್ ಅಂತ ನೋಡೋಣ. ಇಲ್ಲಿ ನೋಡ್ರಿ, -3 9 ಅಂತ ಇದೆ. -3 ಮತ್ತು 9 ಅನ್ನೋ ಒಂದು ಪಾಯಿಂಟ್ ಎಲ್ಲಿ ಬರ್ತಾವ ನೋಡ್ರಿ ನಮಗ, ಅಂದ್ರ ಎಕ್ಸ್ ಮೈನಸ್ ಇರ್ಬೇಕು, ವಾಯ್ ಪ್ಲಸ್ ಇರ್ಬೇಕು. ಎಕ್ಸ್ ಮೈನಸ್ ಇರ್ಬೇಕು, ವಾಯ್ ಪ್ಲಸ್ ಇರ್ಬೇಕು. ಅಂದ್ರೆ ಎಲ್ಲಿ ಕ್ವಾಡ್ರಂಟ್ ಬಂತು? ಇದು ಸೆಕೆಂಡ್ ಕ್ವಾಡ್ರಂಟ್ ಒಳಗ್ ಬಂತು. ನೋಡೋಣ ಒಂದ್ಸಲ, ಎಲ್ಲಿ ಬಂತು? ಸೆಕೆಂಡ್ ಕ್ವಾಡ್ರಂಟ್. ಹೌದಾ?
ಕರೆಕ್ಟ್ ಅಂತ ಬಂತು ಇದು. ಈ ರೀತಿ ನೀವು ಅದ ಹೇಳಿದ್ನಲ್ಲ, ನಾವು ಇನ್ ಡಿಟೇಲ್ ಆಗಿ ಇನ್ನು 9th ಕ್ಲಾಸ್ ಒಳಗ ಕಲಿತೀರಿ. ಇದು ನಿಮ್ದ ಈಗಿರೋ ಸಿಲೆಬಸ್ಸಿಗಲ್ಲ, ನಾ ಏನು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ನಲ್ಲ ಇದು, ಹೌದಾ, ಇದಿಷ್ಟು ನಿಮಗೆ ಇರ್ತಕ್ಕಂಥ ಸಿಲೆಬಸ್. ಅದ್ ಜಸ್ಟ್ ಫಾರ್ ನಾಲೆಜಿಗೆ ಅಂತ ನಾನು ನಿಮಗೆ ಹೇಳಿದೆ, ಹೌದಾ. ಅರ್ಥ ಆಯ್ತಾ ಇದು ಗ್ರಾಫ್ ಅಂದ್ರೆ ಯಾವ ರೀತಿ ಇರ್ತೈತಿ ಅಂತ ಹೇಳಿ. ನೆಕ್ಸ್ಟ್ ಹೋಗೋಣ ಈಗ. ಸೊ ಗ್ರಾಫ್ ಆದ್ಮೇಲೆ ಇದ್ರೊಳಗ ನಮಗ ವಿಧಗಳು ಬರ್ತಾವು, ನಕ್ಷೆಗಳ ವಿಧಗಳು. ನಕ್ಷೆಗಳ ವಿಧಗಳು ಯಾವ್ಯಾವ ರೀತಿ ನಕ್ಷೆಗಳು ಇರ್ತಾವು ನಮಗ. ಆಲ್ಮೋಸ್ಟ್ ನೀವು ನೋಡಿದ ಹಾಗೆ ಏನಿರ್ತೈತಿ, ಜಸ್ಟ್ ನೀವು ಒಂದು ಗ್ರಾಫ್ ಹಾಕಿರ್ತೀರಿ, ಹಿಂಗೊಂದ್ ಏನೋ ಲೈನ್ ಬರ್ತಿರ್ತೈತಿ, ಅಥವಾ ಈ ರೀತಿ ಲೈನ್ ಬರ್ತಿರ್ತೈತಿ, ಈ ರೀತಿ ಲೈನ್ ಬರ್ತಿರ್ತೈತಿ, ಹೌದಾ. ಅವನ್ನೆಲ್ಲ ನಿಮ್ಗೆ ಅವಕ್ಕ ಪರ್ಟಿಕ್ಯುಲರ್ ಆಗಿ ಇದೇ ಅಂತಾರ ಅನ್ನೋದು ನಿಮ್ಗ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನಕ್ಷೆಗಳ ವಿಧಗಳು, ಟೈಪ್ಸ್ ಆಫ್ ಗ್ರಾಫ್ಸ್, ಹೌದಾ. ನಕ್ಷೆಗಳ ವಿಧಗಳು, ನಕ್ಷೆಗಳ ವಿಧಗಳು, ನಕ್ಷೆಗಳ ವಿಧಗಳು, ಹೌದಾ. ಇದ್ರೊಳಗ ಫಸ್ಟ್ ಬರ್ತಾ ಇರೋದು ನಮ್ದು ಯಾವ್ದಂದ್ರ ಸ್ತಂಭ ನಕ್ಷೆ. ಸ್ತಂಭ ನಕ್ಷೆ, ಇದಕ್ ನಾವೇನಂತ ಕರಿತೇವಿ, ಬಾರ್ ಗ್ರಾಫ್ ಅಂತ ಕರಿತೇವಿ, ಸ್ತಂಭ ನಕ್ಷೆ, ಹೌದಾ. ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೇನೆ, ಇದ್ರ ಬಗ್ಗೆ ಒಂದೊಂದು 1 by 1 ಅನ್ನ ಎಲ್ಲಾ ಡಿಟೇಲ್ ಆಗಿ ಕಲಿಯೋಣ. ಜಸ್ಟ್ ಈಗ ಸ್ತಂಭ ನಕ್ಷೆ ಅಂದ್ರೆ ಯಾವ ರೀತಿ ಇರ್ತೈತೆ ಅಂತ ಹೇಳಿ. ಇದೊಂದು ಗ್ರಾಫು ಈ ರೀತಿ ಬರ್ತೈತಿ, ಗೊತ್ತಾ ನಿಮ್ಗ, ಹೌದಾ. ಇದಕ್ ನಾವೇನಂತ ಕರಿತೀವಿ, ಸ್ತಂಭ ನಕ್ಷೆ ಅಂತ ಕರಿತೀವಿ. ಅದಾದ್ಮೇಲೆ ಸೆಕೆಂಡ್ ಒನ್ ಪೈ ನಕ್ಷೆ ಅಥವಾ ಪೈ ಗ್ರಾಫ್ ಅಂತ ಕರಿತೀವಿ, ಹೌದಾ. ಪೈ ನಕ್ಷೆ, ಪೈ ನಕ್ಷೆ ಅಂದ್ರೆ ಯಾವ ರೀತಿ ಇರ್ತೈತಿ ನೋಡ್ರಿ, ಈ ರೀತಿ ಒಂದು ಸರ್ಕಲ್ ಇರ್ತೈತಿ, ಕರೆಕ್ಟ್. ಅದಾದ್ಮೇಲೆ ಈ ರೀತಿ ನಾವು ಅಲ್ಲೇ ಪಾರ್ಟ್ಸ್ ಗಳನ್ನ ಮಾಡಿ ಡಾಟಾಗಳನ್ನ ಎಂಟ್ರಿ ಮಾಡ್ತಾ ಇರ್ತೀವಿ, ಹೌದಾ, ಪೈ ನಕ್ಷೆ. ಥರ್ಡ್ ಒನ್ ಯಾವ್ದಂದ್ರ ಊತಕ ನಕ್ಷೆ. ಊತಕ ನಕ್ಷೆ, ಊತಕ ನಕ್ಷೆ ಅಂದ್ರ ಜಸ್ಟ್ ಬಾರ್ ಗ್ರಾಫ್ ಟೈಪ್ ಅಂದ್ರ ಸ್ತಂಭ ನಕ್ಷೆದ ಟೈಪ್ ನಮಗ, ಹೌದಾ. ಬಟ್ ಇದನ್ನ ಯಾವ ರೀತಿ ಅಂದ್ರೆ ನಾವು ಗುರುತಿಸಿರ್ತೇವಂದ್ರ ಈ ರೀತಿ ಪಾಯಿಂಟ್ ಗಳನ್ನ ಗುರುತಿಸಿ, ಮತ್ತೆ ಇಲ್ಲಿಂದ ಇದನ್ನ ಈ ರೀತಿ ಅಂದ್ರ ಒಂದು ಲೈನ್ ಅನ್ನ ಎಳೆದಿರ್ತೇವೆ, ಅದಕ್ಕ ಊತಕ ನಕ್ಷೆ ಅಂತ ಕರಿತೇವೆ ನಾವು, ಹೌದಾ. ಇಲ್ಲಿ ಏನಾಗಿರ್ತೈತಿ, ಜಸ್ಟ್ ಬಾರ್ ಅನ್ನ ಹಾಕಿರ್ತೇವಿ, ಇದು ನೋಡಿದ್ರ ಪೈ ಆಯ್ತು, ಇದು ನೋಡಿದ್ರ ಜಸ್ಟ್ ಬಾರ್ ನಕ್ಷೆದ ಟೈಪ್ನ ಅಥವಾ ಸ್ತಂಭ ನಕ್ಷೆದ ಟೈಪ್ನ ಇದೆ. ಆದ್ರೆ ಅದನ್ನ ಏನ್ ಮಾಡ್ತಾರೋ ಜಸ್ಟ್ ಈ ಪಾಯಿಂಟ್ಸ್ ಗಳನ್ನ, ಇವೇನು ತುದಿ ತುದಿ ಪಾಯಿಂಟ್ಸ್ ಗಳದಾವಲ್ಲ ಅವನ್ನ ಗುರುತಿಸ್ತಾ ಇರ್ತಾರೋ. ಇದು ಯಾವ್ದು ಹಾಗಾದ್ರೆ ಊತಕ ನಕ್ಷೆ. ಲಾಸ್ಟ್ ನಕ್ಷೆ ಯಾವ್ದಂದ್ರ ರೇಖಾ ನಕ್ಷೆ. ರೇಖಾ ನಕ್ಷೆ, ರೇಖಾ ನಕ್ಷೆ ಯಾವ ರೀತಿ ಇರ್ತೈತಂದ್ರ ನಮಗ ಈ ರೀತಿ ಇರ್ತೈತಿ, ಹೌದಾ. ನಾನು ಜಸ್ಟ್ ನಿಮಗ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ಅಥವಾ ಈ ರೀತಿನೂ ಇರ್ತೈತಿ, ಹೌದಾ. ಅದೇನಂದ್ರ ಡಿಪೆಂಡಿಂಗ್ ಅಪಾನ್ ಅದ ಡಾಟಾ ಯಾವ ರೀತಿ ಇದೆ. ಒಮ್ಮೆ ಫುಲ್ ನಮಗ ವೇರಿಯೇಷನ್ ಇಲ್ಲೇ ಇನ್ಕ್ರೀಸ್ ಹಾಕೋಂತ ಹೋಗ್ತಾ ಇತ್ತಂದ್ರ ಈ ರೀತಿ ನಮಗ ರೇಖಾ ನಕ್ಷೆಗಳು ಬರ್ತಾವು. ಅದೇ ಒಮ್ಮೆ ಇನ್ಕ್ರೀಸ್ ಆಗೋದು, ಒಮ್ಮೆ ಡಿಕ್ರೀಸ್ ಆಗೋದು, ಮತ್ತೆ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು ಆಗ್ತಾ ಇತ್ತಂದ್ರ ನಮಗ ಅದೇ ರೇಖಾ ನಕ್ಷೆ ಏನಾಗತ್ತ, ಒಮ್ಮೆ ಹಿಂಗ್ ಹೋಗುತ್ತ, ಒಮ್ಮೆ ಹಿಂಗ್ ಹೋಗುತ್ತ, ಹಿಂಗ್ ಹೋಗುತ್ತ, ಹಿಂಗ್ ಹೋಗುತ್ತ, ಕರೆಕ್ಟಾ. ಸೊ ಇವಿಷ್ಟು ನಿಮಗೆ ಏನಾಗತ್ತೆ ಹೇಳ್ರಿ, ನಕ್ಷೆಗಳ ವಿಧಗಳು, ಹೌದಾ. ಯಾವ್ಯಾವ ಹೇಳ್ರಿ ಹಾಗಾದ್ರೆ ಸ್ತಂಭ ನಕ್ಷೆ, ಪೈ ನಕ್ಷೆ, ಊತಕ ನಕ್ಷೆ, ಮತ್ತ ಲಾಸ್ಟ್ನೇದು ರೇಖಾ ನಕ್ಷೆ. ಇವ್ನ ನಾವ್ ಏನ್ ಮಾಡೋದು ಈ ಪಾಠದೊಳಗ 1 by 1 ಸ್ತಂಭ ನಕ್ಷೆ ಅಂದ್ರೆ ಯಾವ ರೀತಿ ಇರ್ತೈತಿ ಅದನ್ನ, ಇದ್ರೊಳಗ್ ನಿಮ್ಗೆ ಏನಂದ್ರ ಸ್ತಂಭ ನಕ್ಷೆಗಳನ್ನ ರಚಿಸ್ರಿ ಆದಿದ್ ಏನು ಇಲ್ಲ, ಹೌದಾ. ಇಲ್ಲಿ ಏನಂದ್ರ ಆ ಕೊಟ್ಟಿರುವ ದತ್ತಾಂಶಗಳನ್ನ ಜಸ್ಟ್ ಗ್ರಾಫ್ ಅನ್ನ ನೋಡಿ ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ಬೇಕು, ಹೌದಾ. ಈಗ ನಿಮಗ್ ಒಂದೊಂದ್ಸಲ ಏನಾಗಿರ್ತೈತಂದ್ರ, ಈಗ ನಾವು ಡಾಟಾಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಜಸ್ಟ್ ಇಲ್ಲಿ ಏನಾಗಿರ್ತೈತಿ, ಈ ಗ್ರಾಫ್ ಅನ್ನ ನೋಡಿ ನಾವು ಅದ್ ಏನ್ ರಿಸಲ್ಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಹೌದಾ. ಅಂದ್ರ ಅದಕ್ಕೆ ನಮ್ಗಿದು ಡಾಟಾಗಳನ್ನ ಅದನ್ನ ಕೊಟ್ಟಿರುವ ಇನ್ಫಾರ್ಮೇಶನ್ ಅನ್ನ ನೋಡಿ ಓದಿ ನಾವ್ ಅರ್ಥ ಮಾಡ್ಕೊಳ್ಳೋಕ್ಕಿಂತನೂ ಇದನ್ನ ಫಾಸ್ಟ್ ಆಗಿ ನಾವು ಯಾರ್ಯಾರು ಎಷ್ಟಿದೆ, ಫಾರ್ ಎಕ್ಸಾಂಪಲ್ ನಿಮ್ಗ ಈಗ ಮ್ಯಾಥ್ಸ್ ರಿಸಲ್ಟ್ ಯಾರು ಎಷ್ಟು ಮಾರ್ಕ್ಸ್ ತಗೊಂಡಾರು, ಅಥವಾ ಹಿಂದಿನ ಕ್ಲಾಸಿನವ್ರು ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರು, ಅಥವಾ ಈ ಕ್ಲಾಸಿಂದ ರಿಸಲ್ಟ್ ಜಾಸ್ತಿ ಆಗಿದೆ, ಜಸ್ಟ್ ಒಂದು ಬಾರ್ ಗ್ರಾಫ್ ಅನ್ನ ನೋಡಿದ್ರೆ ಸಾಕು ಗೊತ್ತಾಗ್ತೈತೆ ನಮ್ಗ, ಎಲ್ಲಿ ಮತ್ತ ಡಾಟಾಗಳನ್ನ ನೋಡುವಂತ ಅವಶ್ಯಕತೆ ಇರುವುದಿಲ್ಲ. ಅಂದ್ರ ನಮಗ ಈಗ ಡಾಟಾಗಳನ್ನ ಕರೆಕ್ಟ್ ಆಗಿ ಹೊಂದೋದನ್ನ ಜೊತೆಗೆ ಸಾರಿ
ಈ ನಕ್ಷೆಗಳನ್ನ ನೀಟಾಗಿ ನೋಡಿದ್ರೆ ಸಾಕು ನಮಗ ಕರೆಕ್ಟ್ ಆದ ಸಂಪೂರ್ಣವಾದ ಮಾಹಿತಿ ಸಿಗ್ತೈತೆ ಅನ್ನೋದಕ್ಕೆ ಇದನ್ನ ನಕ್ಷೆಗಳನ್ನ ಬಳಸ್ತಾರೋ ಮ್ಯಾಥ್ಸ್ ಒಳಗ. ಹೌದಾ? ಈಗ ನೀವು ಎಲ್ಲೋ ಒಂದ್ ನಿಮ್ಗೆ ಇವನ್ ನಿಮ್ಮ ಸ್ಕೂಲ್ ಒಳಗಾಯ್ತು, ಆಮೇಲೆ ಅಥವಾ ದೊಡ್ಡ ದೊಡ್ಡ ಕಂಪನೀಸ್ ಇರ್ಬೋದು, ಅದ್ ಎಷ್ಟು ಲಾಭ ಆಯ್ತು ಅಂದ್ರೆ ಅದ್ರದ್ದು ಎಷ್ಟು ಪ್ರಾಫಿಟ್ ಆಯ್ತು, ಲಾಸ್ ಆಯ್ತು, ಈ ಇಯರು ಲಾಸ್ಟ್ ಇಯರು ಅವರೆಲ್ಲ ಕಂಪಲ್ಸರಿ ಈ ರೀತಿ ಬಾರು ಮತ್ತ ಪೈ ನಕ್ಷೆ ಒಳಗ ಹೆಚ್ಚಿಗೆ ತೋರಿಸ್ತಿರ್ತಾರ. ಅವನ್ನೆಲ್ಲ ಇನ್ಫಾರ್ಮೇಶನ್ ಡಾಟಾಗಳನ್ನ ಸ್ಟೋರ್ ಮಾಡಿಟ್ಟಿರ್ತಾರ ಅವ್ರು. ಯಾಕಂದ್ರ ಅದನ್ನ ಕಂಪಲ್ಸರಿ ಅದೊಂದು ಏನಂದ್ರ ಪ್ರೊಸೀಜರ್. ಅದು ಡಾಟಾಗಳನ್ನ ಮಾಡಿದ ಮೇಲೆ ಮತ್ತೆ ಇದನ್ನ ಏನ್ ಮಾಡ್ತಾರ ಹೇಳ್ರಿ, ಈ ರೀತಿ ಒಂದು ಬಾರ್ ಗ್ರಾಫ್ ಒಳಗ ಅಥವಾ ಪೈ ಗ್ರಾಫ್ ಒಳಗ ಅದನ್ನ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತಾರ. ಹೌದಾ? ಸೊ ಇದು ನಮ್ದು ಕಂಪ್ಲೀಟ್ ಆದ ನಕ್ಷೆಗಳ ವಿಧಗಳು ಯಾವ್ಯಾವ ಅನ್ನೋದು ಗೊತ್ತಾಯ್ತು. ಈಗ 1 by 1 ಅನ್ನ ಕಲಿಯೋಣ ಅಂತ. ಹೌದಾ? ಇಲ್ಲಿ ನೋಡ್ರಿ, ನಿಮ್ಗ ಈ ಬಾರ್ ಗ್ರಾಫ್ ಮತ್ತೆ ಪೈ ಗ್ರಾಫ್ ಅನ್ನ ತೋರಿಸ್ತೇನೆ ನಾನು ನಿಮ್ಗ. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ, ಇದು ಬಾರ್ ಗ್ರಾಫ್ ಅಥವಾ ಇದು ಪೈ ಆಯ್ತು. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ನಮ್ಗ ಶೋ ಬಾರ್ ಗ್ರಾಫ್ ಇದನ್ನ ನಾವು ಬ್ಯಾಡ್ ಅಂದ್ರ ತೆಗಿಬಹುದು ಅಥವಾ ಪೈ ಚಾರ್ಟ್ ಅನ್ನ ತೆಗಿಬಹುದು. ಹೌದಾ? ನಾನು ಒಂದೊಂದನ್ನ ತೋರಿಸ್ತೇನೆ ನೋಡ್ರಿ ನಿಮ್ಗ. ಕರೆಕ್ಟ್? ಇಲ್ಲಿ ನೋಡ್ರಿ, ಶೋ ಡಾಟಾ ಅಂದ್ರೆ ಇದೇನಾಗಿದೆ, ನಿಮಗ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟು ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಕೊಟ್ಟಿದಾರೋ ಆ ಸಂಖ್ಯೆಗಳ ಪ್ರಕಾರ ನಮಗೇನಾಗಿರ್ತೈತಿ, ಬಾರ್ ಚಾರ್ಟ್ ಯಾವ ರೀತಿ ಇರ್ತೈತಿ, ಪೈ ಚಾರ್ಟ್ ಯಾವ ರೀತಿ ಇರ್ತೈತಿ ಅಂತ ನೋಡೋಣ ಅಂತ. ಸೊ ಈಗ ಬಾರ್ ಚಾರ್ಟ್ ನೋಡ್ರಿ, ಬಾರ್ ಚಾರ್ಟ್ ಅಂತ ಇದೆ. ಹೌದಾ? ಇಲ್ಲಿ ಏನಾಗಿದೆ, ನಮಗ ಎರಡು ಸಂಖ್ಯೆ ಅಂದ್ರೆ ಸಂಖ್ಯೆ 2 ಎಷ್ಟಾಗಿದೆ ಇಲ್ಲಿ ನಮಗ 13ವರೆಗೂ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ಸಂಖ್ಯೆ 2 ಎಷ್ಟು ಸಲ ಬಂದಿದೆ ಅಂತ ಇದೆ. ಹೌದಾ? ಸೊ ನೋಡ್ರಿ ಇಲ್ಲಿ ಈಗ ಇಲ್ಲಿ 0, ಇಲ್ಲಿ ನಡು ಒಂದ್ ಮಿಸ್ ಆಗೈತೆ ಅಂದ್ರೆ ಅದು 1 2 3 4. ಹೌದಾ? 1 ಎಷ್ಟು ಸಲ ಇದಾವ ಅಂತ ನೋಡ್ರಿ, ಇಲ್ಲಿ ಎಷ್ಟಿದಾವು, 1 ಮತ್ತೆ 2 ಸಲ ಇದಾವು. 2 ಸಲ ಇರೋದ್ರಿಂದ ನಾನು ಏನ್ ಮಾಡ್ಬೇಕು, ಈ 2ರವರೆಗೂ ಇದನ್ನ ಬಾರ್ ಅನ್ನ ಎಳ್ದಿದ್ದೇವಿ. ಅದಾದ್ಮೇಲೆ 2 ಎಷ್ಟು ಸಲ ಇದಾವು, ಇಲ್ಲಿ ನೋಡ್ರಿ 4 ಸಲ ಇದಾವು. ಆಮೇಲೆ ಇಲ್ಲೂ ಎಣಿಸ್ಲಿ, 1 1 2 3 4. ಅಂದ್ರ ಇಲ್ಲಿ ನೋಡ್ರಿ, ಈ ಬಾರ್ ಗ್ರಾಫ್ ಅನ್ನ ಇದನ್ನ ನೋಡಿದ್ರೆ ನಮಗೆ ಲಘು ಇನ್ಫಾರ್ಮೇಶನ್ ಗೊತ್ತಾಯ್ತು ಅಥವಾ ಇದನ್ನ ನೋಡಿದ್ರೆ ನಮಗೆ ಲಘು ಇನ್ಫಾರ್ಮೇಶನ್ ಗೊತ್ತಾಯ್ತು. ಜಸ್ಟ್ ನೋಡ್ರಿ, ನಾನು 2 ಎಷ್ಟು ಸಲ ರಿಪೀಟ್ ಆಗಿದೆ, ಈ ಬಾರ್ ಗ್ರಾಫ್ ಅನ್ನ ನೋಡಿದ್ರೆ ಸಾಕು 4 ಸಲ ರಿಪೀಟ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಇದನ್ನ ನೋಡ್ರಿ ಅಂದ್ರ ನಾನು ಏನ್ ಮಾಡ್ಬೇಕು ಹೇಳ್ರಿ, ಕೌಂಟ್ ಮಾಡ್ಬೇಕು ಎಷ್ಟು ಸಲ ರಿಪೀಟ್ ಆಗೈತಿ, ಆಮೇಲೆ ಎಲ್ಲಾದ್ರೂ ಬಿಟ್ಟಿದೀವೇನೋ ಅಂತ ಹೇಳಿ. ಆಮೇಲೆ ನೋಡ್ರಿ, ಇಲ್ಲಿ ಪಟ್ನ ಹೇಳ್ಬೋದು, 3 ಎಷ್ಟು ಸಲ ರಿಪೀಟ್ ಆಗಿದೆ, ಇಲ್ಲಿ 2 ಸಲ, 2 ಟೈಮ್ಸ್ ಇಲ್ಲೇ 3 ರಿಪೀಟ್ ಆಗಿದೆ ಅಂತ ಅರ್ಥ. ನೋಡ್ರಿ 1 2 ಅರ್ಥ ಆಯ್ತಾ? ನೆಕ್ಸ್ಟ್ 4 ಎಷ್ಟು ಸಲ ರಿಪೀಟ್ ಆಗಿದೆ ನೋಡ್ರಿ, 3 ಸಲ ರಿಪೀಟ್ ಆಗಿದೆ. 1 2 3 ಸಲ. ಕರೆಕ್ಟಾ? ಆಮೇಲೆ 5 ಎಷ್ಟು ಸಲ ರಿಪೀಟ್ ಆಗಿದೆ, ಅದು ಕೂಡ 2 ಸಲ, 1 2. ಈ ರೀತಿ ನಾವು ಇದನ್ನ ಬಾರ್ ಗ್ರಾಫ್ ಅನ್ನ ಇನ್ನೂ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನ ಬುಕ್ ಒಳಗೆ ಕೊಟ್ಟಿದಾರೋ ಆ ಉದಾಹರಣೆಗಳನ್ನ ನಾನು ನಿಮಗೆ ಹೇಳ್ತೇನೆ. ಹೌದಾ? ಈಗ ಏನಾಯ್ತಿದು, ಬಾರ್ ಚಾರ್ಟ್ ಆಯ್ತು. ಇದನ್ನ ನಾನು ಪೈ ಚಾರ್ಟ್ ಒಳಗೆ ಹಾಕ್ತೇನೆ. ಹೌದಾ? ಪೈ ಚಾರ್ಟ್. ಆಮೇಲೆ ಇದು ಪರ್ಸೆಂಟೇಜ್ ಏನ್ ಬೇಡ. ಹೌದಾ? ಇಲ್ಲಿ ಪೈ ಚಾರ್ಟ್ ನೋಡ್ರಿ, ಇಲ್ಲಿ ರೆಡ್. ಹೌದಾ? ಅಂದ್ರೆ ಇಲ್ಲೇ ಒಂದೊಂದು ಕಲರ್ ನಮಗ ಗೊತ್ತಾಗಿದೆ, ಇಲ್ಲೇ ಯಾವ್ಯಾವ ಅನ್ನೋದು 2 3 4 ಅದು ಎಕ್ಸಾಕ್ಟ್ ಆಗಿ ಇದ ಕಲರ್ ಅಂತ ಕೊಡ್ಬೇಕಿತ್ತು ಅವರು. ಸೊ ಅಲ್ಲಿ ಏನಾಗಿದೆ, ನಮಗ ಎಷ್ಟೆಷ್ಟು ಪರ್ಸೆಂಟೇಜ್ಗಳು ಅವು ಏನಾಗಿದಾವ ನಮಗ ಆ ಲೈನ್ಗಳು ಅಥವಾ ಆ ನಂಬರ್ಸ್ ಗಳು ರಿಪೀಟ್ ಆಗಿದೆ ಅಂತ ಇದು ತೋರಿಸ್ತಾ ಇದೆ ನಮಗ್. ಹೌದಾ? ಇದು ಬಾರ್ ಗ್ರಾಫ್, ಇದು ಯಾವ್ದು ಹೇಳ್ರಿ, ಪೈ ಚಾರ್ಟ್ ಆಯ್ತು ಇದು ನಮಗ. ಇನ್ನೊಂದು ಊತಕ ನಕ್ಷೆ ಮತ್ತ ರೇಖಾ ನಕ್ಷೆ. ರೇಖಾ ನಕ್ಷೆ ಅಂತೂ ನೀವು ಯೂಶುವಲಿ ನೋಡಿರ್ತೀರಿ, ಆದ್ರೂ ಅದನ್ನ ನಾನು ನಿಮಗ ಮತ್ತೆ ತೋರಿಸ್ತೇನಂತ. ಇವೆರಡು ಗೊತ್ತಾಯ್ತು ನಿಮಗ, ಬಾರ್ ಗ್ರಾಫ್ ಮತ್ತೆ ಪೈ ಗ್ರಾಫ್ ಅಥವಾ ಸ್ತಂಭ ನಕ್ಷೆ ಮತ್ತೆ ಪೈ ನಕ್ಷೆ ಅಂತ ಹೇಳಿ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನಿಮಗಿಲ್ಲೇ ಒಂದಿಷ್ಟು ಉದಾಹರಣೆಗಳದಾವು, ನಕ್ಷೆಗಳಂದ್ರೆ ಯಾವ ರೀತಿ ಇದಾವು ಅಂತ ಹೇಳಿ. ಹೌದಾ? ಇಲ್ಲಿ ಫಸ್ಟ್ ಒಂದು ಉದಾಹರಣೆ ನಾನು ನಿಮಗೆ ಬುಕ್ ತೋರ್ಸೋಕ್ಕಿಂತ ಇಲ್ಲೇ ಒಂದು ರಫ್ ಅದೇನ ಇಮೇಜಸ್ ಇಲ್ಲಿ ಹಾಕ್ತೇನೆ. ಅಂದ್ರೆ ನಿಮಗ್ ಬುಕ್ ತೋರಿಸಿದ್ರೆ ಅಷ್ಟ ಕರೆಕ್ಟ್ ಆಗಿ ಅದು ವಿಸಿಬಲ್ ಆಗುದಿಲ್ಲ, ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಹೌದಾ? ಅದು ಯಾವ ರೀತಿ ಇದೆ ಅಂದ್ರೆ, ಹಿಂಗೊಂದು ಗ್ರಾಫ್ ಇದೆ, ಅಲ್ಲಿ ಏನಾಗಿದೆ, ಇಲ್ಲೇ 0 ಇದೆ. ಹೌದಾ? ಇಲ್ಲೇನಾಗಿದೆ, 10 20 30 ಇಲ್ಲೇ 40 ಅಂತ ಇದೆ. ಹೌದಾ? ಅದಾದ್ಮೇಲೆ ಇಲ್ಲಿ
ಒಂದನೇ, ಇಲ್ಲಿ ಎರಡನೇ, ಇಲ್ಲಿ ಮೂರನೇ ಅಂತ ಇದೆ. ಹೌದಾ? ಅದಾದ್ಮೇಲೆ ಇಲ್ಲಿ ಏನಾಗಿದೆ, ಇದು ಒಂದೇದ್ ಎಲ್ಲಿಗೆ ಬಂದಿದೆ ಅಂದ್ರೆ ಒಂದು 20 ಮತ್ತು 30 ನಡುವೆ ಬಂದಿದೆ. ಆಮೇಲೆ ಸೆಕೆಂಡ್ ಒನ್ ಎಕ್ಸಾಕ್ಟ್ 30ಗೆ ಬಂದಿದೆ. ಹೌದಾ? ಆಮೇಲೆ ಥರ್ಡ್ ಒನ್ ಎಕ್ಸಾಕ್ಟ್ 45 ಅಂದ್ರೆ 40 ಬಿಟ್ ಮೇಲೆ ಬಂದಿದೆ. ಹೌದಾ? ಅಂದ್ರೆ ಇಲ್ಲಿ 50 ಇದೆ. ಹೌದಾ? ಅಂದ್ರೆ ಇದ್ರ ನಡು ಬಂದಿದೆ. ಹೌದಾ? ಇಲ್ಲಿ ಏನಾಗಿದೆ, ಗಣಿತದಲ್ಲಿ ಪಡೆದ ಅಂಕಗಳು, ಗಣಿತದಲ್ಲಿ ಪಡೆದ ಅಂಕಗಳು. ಹೌದಾ? ಪಡೆದ ಅಂಕಗಳು. ಅಲ್ಲಿ ಏನಾಗಿದೆ ನಿಮಗ್ ಕ್ವಶನ್ ನೋಡ್ರಿ, ಇಲ್ಲಿ ಒಂದು ಅನು ಅನ್ನುವ ಒಂದು ಸ್ಟೂಡೆಂಟು ಅಲ್ಲಿ ಏನಾಗಿದೆ, ಎಕ್ಸಾಮ್ ಅನ್ನ ಎಷ್ಟು ಎಕ್ಸಾಮ್ ತಗೊಂಡಿದ್ದಾರೆ ಹೇಳ್ರಿ, ಅವರು 3 ಪರೀಕ್ಷೆಗಳನ್ನ ತಗೊಂಡಿದ್ದಾರೆ. ಅಂದ್ರ ಅವರು ಇಡೀ ಕ್ಲಾಸ್ ಒಳಗೆ ಎಲ್ಲರಿಗೂ ತಗೊಂಡಾರು, ಬಟ್ ಮೇನ್ಲಿ ನಮಗೆ ಯಾರದು, ಅನು ಅನ್ನುವ ಒಂದು ಸ್ಟೂಡೆಂಟು. ಹೌದಾ? ಅನು ಅನ್ನುವ ಒಂದು ಸ್ಟೂಡೆಂಟು. ಆ ಸ್ಟೂಡೆಂಟ್ ಏನ್ ಮಾಡಿದ, 3 ಎಕ್ಸಾಮ್ ಒಳಗ 3 ಪರೀಕ್ಷೆ ಒಳಗ ಗಣಿತದ ಪರೀಕ್ಷೆಯನ್ನ 3 ಇಟ್ಟಿದ್ದಾರೆ ಅವ್ರು ಕಂಟಿನ್ಯೂ. ಅಂದ್ರ ಒಂದನೇದ್ದು, ಎರಡನೇದ್ದು, ಮೂರನೇದ್ದು. ಆ 3 ಪರೀಕ್ಷೆ ಒಳಗ ಅವ್ರು ತಗೊಂಡಂತ ಮಾರ್ಕ್ಸ್ ಯಾವ ರೀತಿ ಇದಾವು, ಮೊದಲನೇ ಪರೀಕ್ಷೆ ಒಳಗ್ ನೋಡ್ರಿ, ಇಲ್ಲಿ 20 ಮತ್ತು 30 ನಡುವೆ ಬಂದಿದೆ. ಅಂದ್ರೆ ಎಷ್ಟಾದ ಒಟ್ಟಿಗೆ 25 ಮಾರ್ಕ್ಸ್ ಬಂದಿದೆ. ಹೌದಾ? ಆಮೇಲೆ ಎರಡನೇ ಪರೀಕ್ಷೆ ಒಳಗೆ ಎಷ್ಟು ಬಂದಿದೆ, ಎಕ್ಸಾಕ್ಟ್ 30 ಮಾರ್ಕ್ಸ್ ಬಂದಿದೆ. ಹೌದಾ? ಆಮೇಲೆ ಮೂರನೇ ಎಕ್ಸಾಮ್ ಒಳಗೆ ಎಷ್ಟಾಗಿದೆ, 45 ಇದೆ. ಹೌದಾ? ಈ ರೀತಿ ಅವಳು ಎಕ್ಸಾಮ್ಗೆ ಒಂದನೇದೊಳಗೆ 25, ಮೂರನೇದು. ಈಗ ನೋಡಿದ್ರ ಗೊತ್ತಾಯ್ತು ನಮಗ, ಅನು 3 ಎಕ್ಸಾಮ್ ಒಳಗ ಯಾವ್ಯಾವ ರೀತಿ ಎಕ್ಸಾಮ್ ಅಂದ್ರ ಮಾರ್ಕ್ಸ್ ಅನ್ನ ತಗೊಂಡಿದ್ದಾಳಂತ ನಾವು ಆ ಬಾರ್ ಗ್ರಾಫ್ ಮುಖಾಂತರ ನೋಡಿದ್ವಿ. ಅದರ ಜೊತೆಗೆ ಅವ್ರದ್ದು ಪ್ರೋಗ್ರೆಸ್ ಯಾವ ರೀತಿ ಆಗಿದೆ. ಹೌದಾ? ಪ್ರೋಗ್ರೆಸ್ ಏನಾಗಿದೆ, ಒಂದ್ ಪರೀಕ್ಷೆದ ಮತ್ತೊಂದು ಪರೀಕ್ಷೆಗೆ ಆಕೆ ಏನಾಗಿದೆ, ಇಂಪ್ರೂವ್ಮೆಂಟ್ ಆಗಿದೆ. ಹೌದಾ? ಇಲ್ಲಿ ನೋಡ್ರಿ, 25 ಮಾರ್ಕ್ಸ್ ಬಿದ್ದಿದ್ದು 30 ಮಾರ್ಕ್ಸ್ ಬಿತ್ತು, 30 ಮಾರ್ಕ್ಸ್ ಬಿದ್ದಿದ್ದು 45 ಮಾರ್ಕ್ಸ್. ಅಂದ್ರ ಅವರು ಓದೋದ್ರೊಳಗ ಅಥವಾ ಅವ್ರು ಅಂದ್ರ ಆಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರೊಳಗೆ ಏನಾಗಿದೆ, ಆಕಿಂದ ಎಕ್ಸಾಮ್ ಒಳಗ ಪ್ರೋಗ್ರೆಸ್ ಕಾಣ್ತಾ ಹೋಗ್ತಾ ಇದೆ. ಅಥವಾ ಅವ್ರು ಅಕಸ್ಮಾತ್ ನಿಮ್ಗೆ ಇನ್ನೂ ಒಂದ್ ಹೇಳ್ಬೇಕಂದ್ರೆ ಹೇಳ್ಬೋದು, ನೀವು ಒಂದೊಂದಷ್ಟು ಸ್ಟೂಡೆಂಟ್ಸ್ ಗಳ ರಿಸಲ್ಟ್ ಏನಾಗಿರ್ತೈತಿ, ಸ್ಟಾರ್ಟಿಂಗ್ ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರೋ, ಅದಾದ್ಮೇಲೆ ಮತ್ತೆ ಕಡಿಮೆ ಮಾರ್ಕ್ಸ್ ತಗೊಂತಾರೋ, ಇನ್ನೂ ಕಡಿಮೆ ಮಾರ್ಕ್ಸ್ ತಗೊಂತಾರೋ, ಅದಾದ್ಮೇಲೆ ಮತ್ತೆ ಜಾಸ್ತಿ ಮಾರ್ಕ್ಸ್ ತಗೊಂತಾರ. ಅದು ಸಮ್ ಟೈಮ್ ಒಂದೊಂದು ಸ್ಟೂಡೆಂಟ್ ಅವ್ರು ಓದೋದ್ರ ಮೇಲೆ ಅಥವಾ ಅವತ್ತು ಎಕ್ಸಾಮ್ ಬರೆಯೋದ್ರ ಮೇಲೆ, ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರ ಮೇಲೆ ಅವ್ರಿಗೆ ಏನಾಗಿರ್ತಾವ, ಮಾರ್ಕ್ಸ್ ಬಿದ್ದಿರ್ತಾವ. ಇಲ್ಲಿ ಇದನ್ನ ನೋಡಿದ್ರೆ ಸಾಕು, ಅನು ಏನಾಗಿದೆ, ಒಂದು ಪರೀಕ್ಷೆದಿಂದ ಇನ್ನೊಂದು ಪರೀಕ್ಷೆಗೆ ಹಾಕಿದ್ದು ಪ್ರೋಗ್ರೆಸ್ ಉತ್ತಮವಾಗಿದೆ ಅಥವಾ ಹೆಚ್ಚಾಗ್ತಾ ಇದೆ, ಇನ್ಕ್ರೀಸ್ ಆಗುವಂತ ಹೋಗ್ತಾ ಇದೆ ಅಂತ ನಾವು ಜಸ್ಟ್ ಈ ಗ್ರಾಫ್ ಅನ್ನ ನೋಡಿದ್ರೆ ಸಾಕು ಹೇಳ್ಬೋದು. ಇದು ಒಂದು ನಿಮ್ದು ಸ್ತಂಭ ನಕ್ಷೆಗೆ ಉದಾಹರಣೆ. ಇದು ಮತ್ತೇನೇನು ಉದಾಹರಣೆ ಅದಾವಂತ ನೋಡೋಣಂತ. ನಾ ಫಸ್ಟ್ ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗ ಇಲ್ಲಿ ಸಾಕಷ್ಟು ಉದಾಹರಣೆಗಳು, ಯಾಕಂದ್ರೆ ನಿಮಗ ಇವು ಯಾವ ರೀತಿ ಎಕ್ಸಾಮ್ಗಳಿಗೆ ಬರ್ತಾವಂದ್ರೆ ನಿಮ್ಗೆ ಇದ್ರ ಮೇಲೆ ಯಾವುದೇ ಲೆಕ್ಕಗಳೆಲ್ಲ ಏನು ಇಲ್ಲ. ಒಂದ ಗ್ರಾಫ್ ಅನ್ನ ಕೊಟ್ಟಿರ್ತಾರೋ, ಅದ್ರ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಆ ಕ್ವಶನ್ಗೆ ನೀವು ಆ ಗ್ರಾಫ್ ಅನ್ನ ನೋಡಿನ ಉತ್ತರವನ್ನ ಕೊಡ್ಬೇಕು. ಇದ್ರೊಳಗೆ ನಿಮ್ಗೆ ಯಾವುದೇ ಲೆಕ್ಕ ಮಾಡೋದಿಲ್ಲ, ಏನು ಇಲ್ಲ. ಅಂದ್ರೆ ನೀವು ಈಸಿಲಿ ಇದು ಎಷ್ಟು ಇರ್ತೈತೆ ಅಂದ್ರೆ 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಇರ್ತಾವ. 4 ಕ್ವಶನ್ ಇದ್ರೆ 4 ಮಾರ್ಕ್ಸ್ ಇರ್ತಾವು, 5 ಕ್ವಶನ್ ಇದ್ರೆ 5 ಮಾರ್ಕ್ಸ್ ಇರ್ತಾವು. ಹೌದಾ? ಸೊ ಆ ರೀತಿ ನೀವು ಬರೀ ಗ್ರಾಫ್ ಅನ್ನ ನೋಡಿ ನಾವು ಯಾವ ರೀತಿ ಇದನ್ನ ಮಾಡ್ಬೇಕು ಅನ್ನೋ ಸಂಬಂಧ ನಾನು ಏನ್ ಮಾಡ್ತಾ ಇದ್ದೇನೆ, ಇವಾಗ ಸಾಕಷ್ಟು ಎಕ್ಸಾಂಪಲ್ ಅನ್ನ ಮೊದಲು ಕೊಡ್ತೇನೆ, ಅಭ್ಯಾಸವನ್ನ. ಆ ಎಕ್ಸಾಂಪಲ್ ಇದ್ದಿದ್ದನ್ನ ಅದು ಅಭ್ಯಾಸಕ್ಕಿದೆ. ಸೊ ಅದನ್ನೇನ್ ಮಾಡೋಣ, ಅಭ್ಯಾಸವನ್ನ ಆರಾಮ್ ಹೇಳೋಣ ಅಂತ ಮೊದಲು ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಇದೊಂದು ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ. ಇನ್ನೊಂದು ಯಾವ ರೀತಿ ಇದೆ ಅಂದ್ರ, ನಿಮಗೊಂದ್ಸಲ ಬುಕ್ ತೋರಿಸ್ತೇನೆ, ಕಾಣಿಸ್ತೈತಿಲ್ಲ ಗೊತ್ತಿಲ್ಲ. ಸ್ವಲ್ಪ ಕಾಣಿಸ್ತೈತಿ. ಹೌದಾ? ಆ ಗ್ರಾಫಿಗೂ ಈ ಗ್ರಾಫಿಗೂ ಸ್ವಲ್ಪ ಇದು ಡಿಫ್ರೆನ್ಸ್ ಇದೆ. ಹೌದಾ? ಅಲ್ಲಿ ಒಂದೊಂದ ಏನಾಗಿತ್ತು, ನಮಗ ಸ್ತಂಭ ನಕ್ಷೆಗಳು ಬಂದಿದ್ವು. ಹೌದಾ? ಒಂದ ಬಂದಿದ್ವು. ಬಟ್ ಇಲ್ಲಿ ಏನಾಗ್ತಾ ಇದೆ ನೋಡ್ರಿ, ಎರಡೆರಡು ಬಂದಾವ ಇಲ್ಲಿ. ಅಂದ್ರ ಒಂದ ಗ್ರಾಫ್ ಒಳಗ ಎರಡೆರಡು ಡಾಟಾಗಳನ್ನ ಎಂಟ್ರಿ ಮಾಡಿದಾರಂತ ಅರ್ಥ. ಹೌದಾ? ಇಲ್ಲಿ ಎರಡೆರಡು ಗ್ರಾಫ್. ಅದು ಏನಾಗಿದೆ ಅಂದ್ರ ಇಲ್ಲೇ ನೋಡ್ರಿ, ಮಾವು, ಸೇಬು, ಕಿತ್ತಳೆ, ಪಪ್ಪಾಯ, ಬಾಳೆಹಣ್ಣು. ಅದಾದ್ಮೇಲೆ ಈ ಸೈಡ್ ಏನಾಗಿದೆ, ಇಲ್ಲಿ ಕೆಜಿಗಳಲ್ಲಿ ಇದನ್ನದಾವು, ಅದ್ರದ್ದು ರೊಕ್ಕ ಅಂದ್ರದ್ದು ರೇಟ್. ಹೌದಾ? ಆಮೇಲೆ ಇಲ್ಲಿ ಏನಾಗಿದೆ, ಇಲ್ಲಿ ನೋಡ್ರಿ ಪಾಯಿಂಟ್ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತೈತಿ ಅನ್ಕೊಂಡೇನಿ. ಇಲ್ಲಿ ನೋಡ್ರಿ. ಹೌದಾ? ಇಲ್ಲಿ ಸೋಮವಾರ, ಮಂಗಳವಾರ. ಅಂದ್ರ ಇಲ್ಲಿ ಏನಾಗಿದೆ, ನಮಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು,
ಎರಡು ದಿನದ ಬೆಲೆಗಳನ್ನ ಇಲ್ಲಿ ಕೊಟ್ಟಿದಾರೋ ಇದ್ರ ಮುಖಾಂತರ. ಹೌದಾ, ನಾನೊಂದು ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸೋಮವಾರ ಇದ್ದಿದ್ದು ಸ್ವಲ್ಪ ಡಾರ್ಕ್ ಆಗಿ ಶೇಡ್ ಮಾಡಿದಾರು, ಮಂಗಳವಾರ ಇದ್ದಿದ್ದನ್ನ ಸ್ವಲ್ಪ ಲೈಟ್ ಆಗಿ ಡಾರ್ಕ್ ಮಾಡಿದಾರು. ಅಂದ್ರೆ ನಾವಿಲ್ಲಿ ಡಾರ್ಕ್ ಇರ್ತಕ್ಕಂತ ಲೈನು ಸೋಮವಾರ ಅಂತ ಅರ್ಥ ಆಗ್ಬೇಕು, ಸ್ವಲ್ಪ ಲೈಟ್ ಆಗಿರ್ತಕ್ಕಂತ ಲೈನು ಮಂಗಳವಾರ ಅಂತ ಇರ್ಬೇಕು. ಹೌದಾ, ಇದನ್ನ ಗ್ರಾಫ್ ಅನ್ನ ನೋಡಿದ್ರೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಏನಂದ್ರ ಸೋಮವಾರ ಮತ್ತ ಮಂಗಳವಾರ ಅವೇನ್ ಹಣ್ಣುಗಳದಾವಲ್ಲ, ಮಾವು, ಸೇಬು, ಕಿತ್ತಳೆ, ಪಪ್ಪಾಯ, ಬಾಳೆಹಣ್ಣುಗಳ ರೇಟು, ಅದರದ್ದು ರೇಟ್ ಯಾವ ರೀತಿ ಇತ್ತು ಅಂತ ಅವರು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ರಿ, ಮಾವು ಇದೆ. ಹೌದಾ, ಮಾವು ಸೋಮವಾರ, ಮಾವು ಅದರದ್ದು ಅಂದ್ರ ಮ್ಯಾಂಗೋದ್ ರೇಟು ಸೋಮವಾರ ಎಷ್ಟಿತ್ತು ನೋಡ್ರಿ. ಈ ಗ್ರಾಫ್ ಅನ್ನ ಈ ರೀತಿ ತಗೊಂಡ್ ಬರ್ರಿ. 15 ಮತ್ತೆ 20 ನಡುವಿದೆ ಅಂದ್ರೆ ಅಂದಾಜು ಒಂದು ನನ್ನ ಪ್ರಕಾರ ಅಂದ್ರೆ ಒಂದು 18 ಅಥವಾ 16 ರೂಪಾಯಿ ಇರ್ಬೋದು ಸೋಮವಾರ. ಅದೇ ನೀವು ಮಂಗಳವಾರ ನೋಡಿದ್ರ ಅದ್ರ ರೇಟ್ ಎಷ್ಟಿದೆ ನೋಡ್ರಿ ಇಲ್ಲಿ. ಹೌದಾ, ಅದ್ರ ರೇಟು 20 ಮತ್ತೆ 25 ನಡುವಿದೆ, ಒಂದು ಆಲ್ಮೋಸ್ಟ್ 23 ಅಥವಾ 22 ಯಾಕಂದ್ರೆ ಅಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ಲದೆ ಇರೋದಕ್ಕೆ ನಾನು ಒಂದು ಅಂದಾಜ್ ಮಾಡ್ತಾ ಇದ್ದೆ. ಯಾಕಂದ್ರೆ 20 ಮತ್ತೆ 25 ನಡುವಿದೆ. ಹೌದಾ, ಇಲ್ಲಿ ಏನಾಯ್ತು ಹಾಗಾದ್ರೆ, ಮಾವು ಅಂದ್ರೆ ಮ್ಯಾಂಗೋ ಸೋಮವಾರ ಒಂದ್ ರೇಟ್ ಇದೆ ಅದರದ್ದು, ಮಂಗಳವಾರ ಒಂದ್ ರೇಟ್ ಇದೆ. ಹೌದಾ, ನಮಗದನ್ನ ಬರೇ ಈ ಗ್ರಾಫ್ ಅನ್ನ ನೋಡಿದ್ರ ಅರ್ಥ ಆಯ್ತು. ನೆಕ್ಸ್ಟ್ ಆಪಲ್ ಬಂತ್ ನೋಡ್ರಿ, ಸೇಬು. ಇಲ್ಲಿ ಸೇಬು ನೋಡ್ರಿ, ಸೋಮವಾರ ಯಾವ ರೇಟ್ ಇದೆ ಅಂದ್ರ ಒಂದು 5 ಮತ್ತು 10 ನಡುವೆ ಇರೋದ್ರಿಂದ ಒಂದು 8 ರೂಪಾಯಿ ಇರ್ಬೋದು, ಅಥವಾ 7 ರೂಪಾಯಿ ಇರ್ಬೋದು, 9 ರೂಪಾಯಿ ಇರ್ಬೋದು. ಹೌದಾ, ಯಾಕಂದ್ರೆ ಅದು 5 ಮತ್ತು 10 ನಡುವಿದೆ. 6 ರೂಪಾಯಿನೂ ಇರ್ಬೋದು, ಹೇಳಕ್ ಬರುದಿಲ್ಲ, ಯಾಕಂದ್ರೆ ಅದ್ರ ನಡುವು ಕೊಟ್ಟಿದಾರು, ನಾವ್ ಏನು ಅಂತ ಹೇಳಿಕ್ ಬರುದಿಲ್ಲ ಅದನ್ನ. ಹೌದಾ, ಆಮೇಲೆ ಅದ್ರ ಬಾಜು ಇರೋದು ಮಂಗಳವಾರ, ಅದ್ರದ್ದು 10 ರೂಪಾಯಿ ರೇಟ್ ಆಗಿದೆ. ಸೋಮವಾರ 5 ಮತ್ತು 10 ಒಳಗಿದ್ದ ರೇಟು ಮಂಗಳವಾರ ಏನಾಯ್ತು, ಎಕ್ಸಾಕ್ಟ್ 10 ರೂಪಾಯಿ ಬಂತು ಕೆಜಿಗೆ. ಹೌದಾ, ಕಿಲೋಗ್ರಾಮ್ಗಳಲ್ಲಿ ಕೊಟ್ಟಿದಾರ. ಹೌದಾ, ಇದು ಜಸ್ಟ್ ಫಾರ್ ಎದಕ್ ಹೇಳ್ರಿ, ನಿಮ್ಗ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಕೆಜಿಗೆ ಎಕ್ಸಾಕ್ಟ್ ಮಾರ್ಕೆಟ್ ಒಳಗೆ ಇಷ್ಟು ವ್ಯಾಲ್ಯೂ ಇರುವುದಿಲ್ಲ. ಹೌದಾ, ನೆಕ್ಸ್ಟ್ ಕಿತ್ತಳೆ. ಕಿತ್ತಳೆ ನೋಡ್ರಿ, ಇಲ್ಲಿ ಸೋಮವಾರ ಯಾವ ರೀತಿ ಇದೆ ಅಂದ್ರ 25 ಮತ್ತು 30 ರೂಪಾಯಿದ ನಡುವಿದೆ ಕೆಜಿಗೆ. ಹೌದಾ, ಅಂದ್ರೆ ಒಂದು 26, 27 ರೂಪಾಯಿ ಇರ್ಬೋದು. ಹೌದಾ, ಸೋಮವಾರ. ಅದೇ ಮಂಗಳವಾರ ಅದ್ರ ರೇಟ್ ಏನಾಗಿದೆ ಹೇಳ್ರಿ, 35 ರೂಪಾಯಿ ಇದೆ. ಎಕ್ಸಾಕ್ಟ್ 35 ರೂಪಾಯಿ ಇದೆ ನಮಗ. ಹೌದಾ, ಆಮೇಲೆ ಪಪ್ಪಾಯ. ಹೌದಾ, ಪಪ್ಪಾಯ ಏನಾಗಿದೆ ಅಂದ್ರ ಸೋಮವಾರನ 20ರಿಂದ ಒಂದು 23 ಅಂತ ತಿಳ್ಕೊರಿ. ಹೌದಾ, ಅಥವಾ 20 ಅಂತಾದ್ರೂ ತಿಳ್ಕೊರಿ. ಇಲ್ಲಿ ನೋಡ್ರಿ, ಪಪ್ಪಾಯ ಸೋಮವಾರನು ಅಷ್ಟೇ ಇದೆ, ಮಂಗಳವಾರನು ಅಷ್ಟೇ ಇದೆ. ಅಂದ್ರೆ ಅದ್ರ ರೇಟ್ ಒಳಗೆ ಅದ್ರದ್ದು ಯಾವುದೇ ವೇರಿಯೇಷನ್ ಆಗಿಲ್ಲ. ಅರ್ಥ ಆಯ್ತು? ಅಂದ್ರೆ ನಾವ್ ಈ ಗ್ರಾಫ್ ನಿಮ್ಗೆ ಯಾಕೆ ಗ್ರಾಫ್ ಅನ್ನ ತೋರಿಸಿ ಹೇಳ್ತಾ ಇದ್ದೇನಂದ್ರ, ಎಕ್ಸಾಮ್ ಒಳಗೂ ಗ್ರಾಫ್ ಕೊಡ್ತಾರೋ, ಆ ಗ್ರಾಫ್ ನೋಡೇ ನೀವು ಕ್ವಶನ್ಗೆ ಆನ್ಸರ್ ಮಾಡೋದ್ರಿಂದ ನಾನು ನಿಮಗೆ ಗ್ರಾಫ್ ತೋರಿಸಿನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಾಳೆಹಣ್ಣು ನೋಡ್ರಿ, ಸೋಮವಾರ ಒಂದು 30 ಮತ್ತು 35 ನಡುವಿದೆ. ಹೌದಾ, ಅಲ್ಲಿ ಏನಾಗತ್ತ ನಮಗ ಒಂದು 33 ಅಥವಾ 34 ರೂಪಾಯಿ ಇರ್ಬೋದು. ಕರೆಕ್ಟಾ, ಸೋಮವಾರ. ಅದೇ ನೀವು ಮಂಗಳವಾರ ಹೋಗ್ರಿ, ಒಂದು 28ರಿಂದ ಅಂದ್ರೆ 28, 27 ರೂಪಾಯಿ ಇದೆ. ಅರ್ಥ ಆಯ್ತು? ಕರೆಕ್ಟಾ? ಸೊ ಇಲ್ಲಿ ಏನಾಯ್ತು ನಮಗ, ಈ ಹಣ್ಣುಗಳು ಇಷ್ಟ ಆಯ್ತು. ಇಲ್ಲಿ ನೋಡ್ರಿ, ನಮಗ ಮಾವು ಏನಾಗಿದೆ, ಸೋಮವಾರದಿಂದ ಮಂಗಳವಾರ ಅದರ ರೇಟು ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಆಮೇಲೆ ಸೇಬು ಕೂಡ ಇನ್ಕ್ರೀಸ್ ಆಗಿದೆ, ಕಿತ್ತಳೆ ಕೂಡ ಇನ್ಕ್ರೀಸ್ ಆಗಿದೆ. ಆಮೇಲೆ ಪಪ್ಪಾಯದ ವ್ಯಾಲ್ಯೂ ಸೇಮ್ ಇದೆ. ಸೋಮವಾರ ಯಾವ ರೇಟ್ ಇತ್ತು, ಮಂಗಳವಾರ ಕೂಡ ಅದೇ ರೇಟ್ ಇದೆ. ಆಮೇಲೆ ಬನಾನಾ, ಬಾಳೆಹಣ್ಣು ಏನಾಗತ್ತೆ ನಮಗ, ಸೋಮವಾರ ಇದ್ದ ರೇಟಿನ್ಕಿಂತ ಅದರ ರೇಟು ಡಿಕ್ರೀಸ್ ಆಗಿದೆ, ಕಡಿಮೆ ಆಗಿದೆ. ಅಂದ್ರ 33 ಇದ್ದಿದ್ದು ಎಷ್ಟಾಯ್ತು, 28ರಿಂದ 27 ಅಥವಾ 29ವರೆಗೂ ಬಂತು. ಅರ್ಥ ಆಯ್ತಾ? ಈ ಗ್ರಾಫ್ ನೋಡಿದ್ರೆ ಸಾಕು, ನಮ್ಗ ಹಣ್ಣುಗಳ ಮಾರಾಟದ ಲೆಕ್ಕದ ಇನ್ಫಾರ್ಮೇಶನ್ ಸಿಕ್ತು. ನಾವ್ ಯಾವುದೇ ಒಂದು ಡಾಟಾವನ್ನ ನೋಡುವ ಅವಶ್ಯಕತೆ ಇಲ್ಲ, ಏನು ಇಲ್ಲ. ಜಸ್ಟ್ ಈ ಗ್ರಾಫ್ ಅನ್ನ ನೋಡಿದ್ರೆ ನಮಗ ಇನ್ಫಾರ್ಮೇಶನ್ ಸಿಕ್ತು. ಕರೆಕ್ಟಾ? ನೆಕ್ಸ್ಟ್ ಪೈ ನಕ್ಷೆ ಅಥವಾ ವೃತ್ತ ಖಂಡಾಲೇಖ ಅಂತ ಇದೆ. ಅಂದ್ರೆ ಇದ್ರೊಳಗೆ ಅವರು ಜಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ನಿಮಗ ಆಮೇಲೆ 1 by 1 ಹೇಳ್ತಾ ಇದ್ದಾರೆ. ಹೌದಾ, ಆಮೇಲೆ ಇಲ್ಲ ನೋಡ್ರಿ, ಪೈ ನಕ್ಷೆ ಅಂದ್ರೆ ನಿಮಗ ಸರ್ಕಲ್ ರೀತಿ ಇರ್ತೈತದ. ಹೌದಾ, ಕರೆಕ್ಟಾ? ಈ ರೀತಿ ಸರ್ಕಲ್ ಇದ್ದಾಗ ಇಲ್ಲಿ ನೋಡ್ರಿ, ಈ ರೀತಿ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಕರೆಕ್ಟಾ? ಆಮೇಲೆ ಈ ರೀತಿ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಏನಾಗಿದೆ,
ಯಾವ್ದು ಏನಾಗಿದೆ ಅಂದ್ರೆ ಇಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾಗುವ ವಿವಿಧ ರೀತಿಯ ಚಾನೆಲ್ಗಳನ್ನ, ಇಲ್ಲಿ ಏನಾಗಿದೆ ಅಂದ್ರ 50% ಮನರಂಜನೆ, ಮನರಂಜನೆ, ಹೌದಾ. ನೆಕ್ಸ್ಟ್ 10% ಮಾಹಿತಿಯುಕ್ತ, ಮಾಹಿತಿ, ಹೌದಾ. ನೆಕ್ಸ್ಟ್ 15% ವಾರ್ತೆ, ಕರೆಕ್ಟಾ. 25% ಕ್ರೀಡೆ, ಹೌದಾ. ಇಲ್ಲಿ ನೋಡ್ರಿ, ಅಂದ್ರ ಒಂದು ಟಿವಿ ಒಳಗ ಚಾನೆಲ್ಗಳನ್ನ ಯಾರ್ಯಾರು ಎಷ್ಟೆಷ್ಟು ನೋಡ್ತಾರೋ ಅನ್ನೋದನ್ನ, ಯಾವ್ಯಾವ ರೀತಿಯ ಚಾನೆಲ್ಗಳನ್ನ ಎಷ್ಟೆಷ್ಟು ಜನ ನೋಡ್ತಾರ ಅನ್ನೋದದ್ದು ಇದು ಪೈ ನಕ್ಷೆಯ ಇನ್ಫಾರ್ಮೇಶನ್. ಇಲ್ಲಿ ನೋಡ್ರಿ 50%, ಹೋಲ್ 100% ಒಳಗ 50% ಮನರಂಜನೆ. ಮನರಂಜನೆ ಅಂದ್ರ ಫಿಲ್ಮ್ ನೋಡ್ತಾ ಇರ್ಬೋದು, ಸೀರಿಯಲ್ ನೋಡ್ತಾ ಇರ್ಬೋದು, ಹೌದಾ. ಯಾವ್ದಾದ್ರು ರಿಯಾಲಿಟಿ ಶೋಗಳನ್ನ ನೋಡ್ತಾ ಇರ್ಬೋದು. ಇವಕ್ಕೆಲ್ಲ ನಾವೇನಂತ ಕರಿತೀವಿ, ಮನರಂಜನೆಯ ಚಾನೆಲ್ಗಳಂತ ಕರಿತೀವಿ. ಸೊ ಅದನ್ನ 50% ಜನ ನೋಡ್ತಾ ಇದ್ದಾರು. ಆಮೇಲೆ 10% ಜನ ಅಂದ್ರ ಮಾಹಿತಿಯುಕ್ತ, ಏನಾದ್ರೂ ನಮ್ದು ದೇಶದ್ದಿರಬಹುದು ಅಥವಾ ಹೊರ ದೇಶದ್ದಿರಬಹುದು, ಅಥವಾ ಏನೋ ಒಂದು ಉಪಯುಕ್ತ ಮಾಹಿತಿಗಳನ್ನ ಹೇಳುವಂತಹ ಚಾನೆಲ್ಗಳನ್ನ ನೋಡುವಂತವ್ರು 10% ಜನ ಇದ್ದಾರು. ಆಮೇಲೆ ನ್ಯೂಸ್, ವಾರ್ತೆಗಳನ್ನ ನೋಡುವಂತವ್ರು 15% ಜನ ಇದ್ದಾರು. ಆಮೇಲೆ ಸ್ಪೋರ್ಟ್ಸ್ ಚಾನೆಲ್ಗಳು ಅಂದ್ರೆ ಕ್ರೀಡೆಗಳ ಚಾನೆಲ್ಗಳನ್ನ ನೋಡುವಂತವ್ರು 25% ಜನ ಇದ್ದಾರು ಅಂತ ಅರ್ಥ. ಸೊ ಇದು ಪೈ ನಕ್ಷೆ. ಆಮೇಲೆ ನಿಮ್ಗ ನೆಕ್ಸ್ಟ್ ಕ್ಲಾಸ್ ಒಳಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ಹೇಳಿ ಕಂಟಿನ್ಯೂ ಮಾಡೋಣ ಅಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.